ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನು. ಇವತ್ತಿನ ಸ್ಟೋರಿ ಬಂದುಬಿಟ್ಟು 27 ವರ್ಷದ ಮಹಿಳೆಗೆ ಅವಳ ಲವರು 35 ಪೀಸಾಗಿ ಕಟ್ ಮಾಡಿರುವಂಥ ಸ್ಟೋರಿನ ನಿಮ್ಮ ಮುಂದೆ ನಾನು ಹೇಳ್ತಿದ್ದೀನಿ. ಇವತ್ತು ಇನ್ಸಿಡೆಂಟ್ ನಡೆದಿದ್ದು 2022ರಲ್ಲಿ ನ್ಯೂ ಡೆಲ್ಲಿಯಲ್ಲಿ. ಈ 27 ವರ್ಷದ ಶ್ರದ್ಧಾ ವಾಲಿಕರ್ ಅನ್ನೋ ಹುಡುಗಿ ಮಹಾರಾಷ್ಟ್ರದಲ್ಲಿರ್ತಾಳೆ. 2018 ತನಕ ತಂದೆ ತಾಯಿ ಜೊತೆ ಇರ್ತಾಳೆ. ತನ್ನ ಎಜುಕೇಶನ್ ಮುಗಿಸಿರ್ತಾಳೆ. ಹೈಯರ್ ಸ್ಟಡೀಸ್ಗಂತ BBM ಕೋರ್ಸ್ಗೆ ಸೇರ್ಕೋತಾಳೆ. ಅಲ್ಲಿ ತನ್ನ ಕೋರ್ಸನ್ನು ಕಂಪ್ಲೀಟ್ ಮಾಡ್ತಾಳೆ. ಸ್ವಲ್ಪ ದಿನಗಳ ಆದ್ಮೇಲೆ ಒಂದು MNC ಕಂಪ್ನಿಯಲ್ಲಿ ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಹೋಗ್ತಾಳೆ. ಹಾಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅದು ಬೂಮ್ಲೆ ಅನ್ನೋ ಒಂದು ಅಪ್ಲಿಕೇಶನ್ ಇರುತ್ತೆ. ಅದರಲ್ಲಿ ಅಲ್ತಾಫ್ ಅಮೀನ್ ಪುನಾವಾಲಾ ಅಂತೇಳಿ ಒಬ್ಬ ಹುಡುಗ ಪರಿಚಯ ಆಗ್ತಾನೆ. ಅವನು ಕೂಡ BBM ಕೋರ್ಸ್ ಮುಗಿಸಿರ್ತಾನೆ. ಅವನು ಕೂಡ ಅದೇ ಕಂಪ್ನಿಯಲ್ಲಿ ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಸೊ ಅಲ್ಲಿ ಪರಿಚಯ ಆದವರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ. ಒಬ್ರಿಗೊಬ್ರು ತುಂಬಾ ಪರಿಚಯ ಆಗ್ತಾರೆ. ಒಬ್ರಿಗೊಬ್ರು ಮೀಟ್ ಮಾಡೋದು, ಡೇಟಿಂಗ್ ಹೋಗೋದು, ಆ ಥರ ಈ ಥರ ತುಂಬಾ ನಡೀತಾ ಇರುತ್ತೆ. ಸೊ ಸ್ವಲ್ಪ ದಿನಗಳ ಆದ್ಮೇಲೆ ಇಬ್ರು ಲವ್ ಅಲ್ಲಿ ಬೀಳ್ತಾರೆ. ಒಬ್ರಿಗೊಬ್ರು ತುಂಬಾ ಪ್ರೀತಿ ಮಾಡ್ತಿರ್ತಾರೆ. ಹಾಗೆ ಮುಂದುವರಿತಾ ಹೋಗ್ತಿರ್ಬೇಕಾದ್ರೆ ಅವರೊಂದು ಡಿಸಿಷನ್ ಬರ್ತಾರೆ. ಲವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರೋಣ ಇಬ್ರು. ಶ್ರದ್ಧಾ ವಾಲಿಕರ್ಗೆ 27 ವರ್ಷ ಇರುತ್ತೆ. ಇವನು ಅಲ್ತಾಫಿಗೆ 28 ವರ್ಷ ಇರುತ್ತೆ. ತುಂಬಾ ಮೆಚೂರ್ ಆಗಿರುತ್ತೆ, ಮೆಚೂರ್ ಮೈಂಡ್ ಇರುತ್ತೆ ಅವರಿಗೆ. ಸರಿ ಬಿಡು, ಲವ್ ಇನ್ ರಿಲೇಶನ್ಶಿಪ್ ಇರೋಣ ಅಂತೇಳಿ ಒಪ್ಕೊಂಡ್ಬಿಡ್ತಾಳೆ ಹುಡುಗಿನೂ ಕೂಡ. ಹಾಗೆ ಅವರ ತಂದೆ ತಾಯಿಗೂ ಕೂಡ ಕನ್ವಿನ್ಸ್ ಮಾಡಕ್ಕೆ ಹೋಗ್ತಾಳೆ. ಅಮ್ಮ, ನಾನು ಈ ಥರ ಇರ್ಬೇಕು ಅಂದ್ಕೊಂಡಿದ್ದೀನಿ, ನಿಮ್ಮ ಅಭಿಪ್ರಾಯ ಏನು, ನಾನು ಹೋಗ್ತೀನಿ ಅಂತ ಹೇಳಿದ ತಂದೆ ತಾಯಿ ಅಬ್ವಿಯಸ್ ಆಗಿ ರಿಜೆಕ್ಟನ್ನು ಮಾಡ್ತಾರೆ. ಅವನು ಬೇರೆ ಕ್ಯಾಸ್ಟ್ ಹುಡುಗ, ನಮ್ಮ ಜೊತೆ ಹಿಂಗೆ ಹೊಂದ್ಕೋತಾನೆ, ಹಾಗೆ ಹೀಗೆ ಅಂತ ತುಂಬ ಜಗಳ ಆಗುತ್ತೆ. ಆದರೆ ಹುಡುಗಿ ಯಾರ ಮಾತನ್ನು ಕೂಡ ಕೇಳಲ್ಲ. ತನ್ನ ಪಾಡಿಗೆ ಅನಿಸಿದನ ಅವನ ಜೊತೆ ಹೋಗ್ಬಿಡ್ತಾಳೆ. ಸೊ ಸ್ವಲ್ಪ ದಿನ ಆದಮೇಲೆ ಇಬ್ಬರು ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಮನೆಯಿಂದ ತಂದೆ ಎಲ್ಲ ಫೋನ್ ಮಾಡ್ತಿರ್ತೀವಿ, ಹೇಗಿದೆಯಾ ಮಗಳೇ, ಚೆನ್ನಾಗಿದೆಯಾ, ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಹೂನಪ್ಪ, ನಾನೆಲ್ಲ ಚೆನ್ನಾಗಿದ್ದೀನಿ, ಇವನು ಕೂಡ ನಾನು ಚೆನ್ನಾಗಿ ನೋಡ್ಕೋತಿದ್ದಾನೆ, ಹಾಗೆ ಹಿಂಗೆ ಅಂತ ಹೇಳ್ತಿರ್ತಾಳೆ. ಹಾಗೆ ಮುಂದುವರಿತಾ ಹೋಗ್ತಿರ್ಬೇಕಾದ್ರೆ ಬೆಂಗಳೂರಲ್ಲಿ ಇದ್ದಾರೆ ಅಂತೇಳಿ ಎಲ್ಲರೂ ತಿಳ್ಕೊತಾರೆ. ಆದರೆ ಇವರಿಬ್ಬರು ಡೆಲ್ಲಿಗೆ ಹೋಗಿರ್ತಾರೆ. ಡೆಲ್ಲಿಗೆ ಹೋಗ್ಬಿಟ್ಟು ಲಿವ್ ಇನ್ ರಿಲೇಶನ್ಶಿಪ್ಪಲ್ಲಿ ಇರ್ತಾರೆ. ಹಾಗೆ ಅಲ್ಲಿ ಕೂಡ ಒಂದು ಕಡೆ ಕೆಲಸಕ್ಕೆ ಹೋಗ್ತಿರ್ತಾರೆ. ತುಂಬ ಮಜವಾಗಿರುತ್ತೆ. ಅಂದರೆ ಒಂದು ಪ್ಲೇಸಿಗೆ ಸುತ್ತೋದು, ಇನ್ನೊಂದು ಪ್ಲೇಸಿಗೆ ಸುತ್ತೋದು ಮಾಡ್ತಾ ಹೋಗ್ತಿರ್ತಾರೆ. ಹಾಗೆ ದಿನಗಳ ಮುಂದೆ ಹೋಗ್ತಾ ಹೋಗ್ತಾ ಅವ್ರ ಮಧ್ಯೆ ಜಗಳ ಶುರು ಆಗುತ್ತೆ. ನನಗೆ ಮದುವೆ ಆಗ್ಬಿಡು, ಭಾಳ ದಿನ ಆಯಿತು, ಈ ಥರ ನಾವು ಸುತ್ತೋದು ಒಳ್ಳೆಯದಲ್ಲ ಅಂತೇಳಿ ಆ ಹುಡುಗಿಗೆ ತುಂಬ ಪ್ರೆಷರ್ ಅಂತಿರ್ತಾಳೆ. ಆ ಹುಡುಗ ಸಹಿಸ್ತಾ ಇರ್ತಾನೆ. ಆಮೇಲೆ ಒಂದಿನ ಶುರು ಮಾಡ್ತಾನೆ ಹೊಡೆಯೋದು, ಬಡಿಯೋದು, ಬೈಯೋದು ಎಲ್ಲ ಶುರು ಮಾಡ್ತಿರ್ತಾನೆ. ಎಷ್ಟು ಬಡಿತಿದ್ದ ಅಲ್ಲ, ಅದೇ ಥರ ಅವಳಿಗೆ ಕೇರ್ ಮಾಡ್ತಿದ್ದ. ಅವಳು ಅದೇ ಥರ ಇನ್ಫ್ಲುಯೆನ್ಸ್ ಆಗ್ತಿದ್ಲು. ನನಗೆ ಕೇರ್ ಮಾಡ್ತಿದ್ದಾನೆ, ಪ್ರೀತಿ ಮಾಡ್ತಿದ್ದಾನೆ. ಸೊ ಇವೆಲ್ಲ ಪ್ರೀತಿಲಿ ಇವೆಲ್ಲ ಕಾಮನ್ ಅನ್ನೋ ಥರ ಹೋಗ್ತಾ ಇರುತ್ತೆ. ಹುಡುಗನಿಗೆ ತುಂಬ ಕೋಪ ಬರ್ತಿರುತ್ತೆ. ಏನಪ್ಪ ಇದು, ಈ ಹುಡುಗಿ ಇಷ್ಟಕ್ಕೊಂದೆಲ್ಲ ನನಗೆ ಪ್ರೆಷರ್ ಆಗ್ತಿದ್ದಾಳೆ. ಇವನು ತಂದೆ ತಾಯಿಗೆಲ್ಲ ಕೇಳ್ತಾನೆ, ಅಮ್ಮ ಈ ಥರ ಪ್ರೆಷರ್ ಆಗ್ತಿದ್ದಾಳೆ, ನನಗೆ ಏನು ಮಾಡಲಿ ಅಂತ ಹೇಳಿ. ಅವಾಗ ಬಂದ್ಬಿಡು ಮಗನೇ ಅಂತೇಳಿ ತಂದೆ ತಾಯಿಯವರು ಒಂದು ಸಲಹೆನ ಕೊಡ್ತಾರೆ. ಈ ಹುಡುಗ ಏನು ಮಾಡ್ತಾನೆ, ನಾನು ಸರಿ ಅಮ್ಮ ಅಂತೇಳಿ ಇಟ್ಟು ಫೋನನ್ನು ಕಟ್ ಮಾಡಿಬಿಡ್ತಾನೆ. ಹಾಗೆ ವಿಚಾರ ಮಾಡ್ತಾ ಈ ಹುಡುಗಿ ಭಾಳ ಪ್ರೆಷರ್ ಆಗ್ತಿರ್ತಾಳೆ ಅವನ ಮೇಲೆ. ಈ ಹುಡುಗಿ ಇವಾಗ ಬಿಟ್ರಂತೂ ಇವಾಗ ಕೋರ್ಟ್ ಕಚೇರಿಗೆ ಅಂತೇಳಿ ಹೋಗ್ಬಿಡ್ತಾಳೆ. ನನ್ನ ಮಾನ ಮರ್ಯಾದೆನ 3 ಕಾಸಿಗೆ ಹರಾಜಾಕ್ಬಿಡ್ತಾಳೆ ಅಂತೇಳಿ ಗೊತ್ತಾಗತ್ತೆ. ಸರಿ ಅಂತೇಳಿ ಒಂದಿನ ಹ್ಯಾಮರು ಮತ್ತು ಚಾಕು ಮತ್ತು ಕತ್ರಿನೆಲ್ಲ ತೊಗೊಂಬಂದು ಮನೇಲಿ ಇಟ್ಟಿರ್ತಾಳೆ. ಆಬ್ವಿಯಸ್ಸಾಗಿ ಕೇಳ್ತಾಳೆ, ಯಾಕೆ ಇವೆಲ್ಲ ತಂದೀಯಾ? ಇರಲಿ ಬಿಡು, ಸುಮ್ಮನೆ ತಂದಿದ್ದೀನಿ, ಏನೋ ಕೆಲಸಕ್ಕೆ ನೆನಪಾಗ್ಬೋದು ಅಂತೇಳಿ. ನೀವು ಸರಿ ಬಿಡು ಅಂತೇಳಿ ಇವ್ರು ಸುಮ್ಮನೆ ಆಗ್ತಾಳೆ, ಜಾಸ್ತಿ ತಲೆಯನ್ನು ಕೆಡಿಸ್ಕೊಳ್ಳಲ್ಲ. ಮುಂದೆ ಹೋಗ್ತಾ ಒಂದಿನ ತುಂಬ ಜಗಳ ಆಗುತ್ತೆ ಇವ್ರು. ಮತ್ತೆ ನಾನು ಮದುವೆ ಆಗ್ತೀವೋ ಇಲ್ಲೋ ಹಾಗೆ ಹೀಗೆ ಜಗಳ ಆಗ್ತಿರ್ಬೇಕಾದ್ರೆ ಸುತ್ತಿಗೆಯಿಂದ ಈ ಶ್ರದ್ಧಾ ಅನ್ನೋ ಹುಡುಗಿ ಮೇಲೆ ತಲೆಗೆ ಅಂತ ಬಡೋದು ಸಾಯಿಸ್ಬಿಡ್ತಾರೆ. ಸೊ ಮಧ್ಯರಾತ್ರಿ 18 ಮೇ 2022ಕ್ಕೆ ಸಾಯಿಸ್ಬಿಡ್ತಾರೆ. ಸೊ ಸಾಯಿಸ್ಬಿಟ್ಟು ಮುಂದೆ ಏನು ಮಾಡ್ಬೇಕಂತೇಳಿ ಹುಡುಗ ಗೊತ್ತಾಗಲ್ಲ. ಸಡನ್ನಾಗಿ ಸಾಯಿಸ್ಬಿಡ್ತಾನೆ. ಏನು ಮಾಡಬೇಕು ಮುಂದೆ, ಹಿಂಗಿರಬೇಕು ಅಂತೇಳಿ ಗೂಗಲಲ್ಲೆಲ್ಲ ಸರ್ಚ್ ಮಾಡ್ತಾನೆ. ಹಿಂಗೆ ಇದನ್ನು ಈ ಕೇಸಿಂದ, ಈ ಕ್ರೈಮಿಂದ ನಾನು ಹಿಂಗೆ ಎಸ್ಕೇಪ್ ಆಗೋದು, ಹಾಗೆ ಹೀಗೆ ಸರ್ಚ್ ಮಾಡ್ತಿರ್ಬೇಕಾದ್ರೆ ಅವನಿಗೆ ಒಂದು ವೆಬ್ ಸೀರೀಸ್ ಸಿಗುತ್ತೆ, ಡೆಕ್ಸ್ಟರ್ ಅಂತೇಳಿ. ಡೆಕ್ಸ್ಟರ್ ಅನ್ನೋ ಕೊಲೆ ಮಾಡಿರೋದನ್ನ ಯಾವ ಥರ ಎಸ್ಕೇಪ್ ಮಾಡಬೇಕು, ಆ ರಕ್ತಗಳನ್ನೆಲ್ಲ ಯಾವ ಥರ ತೊಳಿಬೇಕು, ಆ ಬಾಡಿ ಪಾರ್ಟ್ಸ್ ಹಿಂಗೆ ಎಕ್ಸ್ಪೋರ್ಟ್ ಮಾಡಬೇಕು, ಬೇರೆ ಕಡೆ ಹೆಂಗೆ ತೊಗೊಂಡೋಗ್ಬೇಕಂತೇಳಿ ಕಂಪ್ಲೀಟ್ ಆಗೋದು ತಿಳಿಸಿತಾರಂತೆ. ಸೊ ಅದನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡು ಆ BM 35 ಪೀಸಿ ಕಟ್ ಮಾಡಿಬಿಟ್ಟು ಒಂದು 300 ಲೀಟರ್ ಫ್ರಿಜ್ಜಲ್ಲಿ ಹಾಕಿಸ್ತಾರೆ. ಆ ಬಾಡಿ ಪಾರ್ಟ್ಸ್ ಎಲ್ಲ ಅಲ್ಲೇ ಇರುತ್ತೆ. ಫ್ರಿಜ್ಜು ಒಂದೇ ಮನೇಲಿ ಇರುತ್ತೆ. ಇವನು ಕೂಡ ಅದೇ ಮನೇಲಿ ವಾಸ ಮಾಡ್ತಿರ್ತಾನೆ. 6 ತಿಂಗಳುಗಟ್ಟಲೆ ಅದೇ ಮನೇಲಿ ಇರ್ತಾನೆ. ಆ ಬಾಡಿ ಪಾರ್ಟ್ಸ್ ಎಲ್ಲ ಮನೆಯಲ್ಲೇ ಇರುತ್ತೆ. ಏನೂ ಇವನಿಗೆ ಭಯ ಆಗ್ತಿರಲ್ಲ. ಕರುಣೆ ಅನ್ನೋದೇ ಇರೋದಿಲ್ಲ. ಇವಳು ಸಾಯಿಸಿದ್ದೀನಿ, ನಾನು ಹೆಂಗೆ ಮಾಡ್ಬೇಕಂತ ಚೂರು ಕರುಣೆ ಅನ್ನೋದೇ ಇರಲ್ಲ. ಮನಸ್ಸು ಕಲ್ಮಶ ಮಾಡಿ ಇವಳನ್ನು ಸಾಯಿಸಿರ್ತಾನೆ ಅವನು. ನೆಕ್ಸ್ಟ್ 18 ದಿನಗಳ ಕಾಲ ಇವು ಪಾರ್ಟ್ಸ್ ಏನಿರುತ್ತಲ್ಲ, ಛಾತ್ರಪುರ ಅನ್ನೋ ಫಾರೆಸ್ಟಲ್ಲಿ ಒಂದೊಂದು ಪೀಸಾಗಿ ಒಂದೊಂದು ಕಡೆ ನುಚ್ತಾ ಹೋಗ್ತಾನೆ. ಸೊ ಆ ವೆಬ್ ಸೀರೀಸಲ್ಲಿ ಯಾವ ಥರ ಮಾಡಿರ್ತಾರಲ್ಲ, ಸೇಮ್ ಟು ಸೇಮ್ ಅದೇ ಥರ ಒಂದೊಂದು ಪಾರ್ಟ್ಸ್ನ ಒಂದೊಂದು ಕಡೆ ಮುಚ್ತಾ ಹೋಗ್ತಿರ್ತಾನೆ. ರಾತ್ರಿ 2 ಗಂಟೆಗೆ ಎದ್ದೇಳೋದು, ಯಾರು ಇರಲಾರ್ದ ಟೈಮಲ್ಲಿ
ಆ ಫಾರೆಸ್ಟಿಗೆ ಹೋಗಿ ಇವ್ರ ಪಾರ್ಟ್ಸ್ನೆಲ್ಲ ಒಂದೊಂದು ಕಡೆ ಮುಚ್ತಾ ಹೋಗ್ತಾನೆ. ಸೊ ಹಾಗೆ ಮುಚ್ತಾ ಹೋಗ್ತಾನೆ. 6 ತಿಂಗಳಾದ್ಮೇಲೂ ಕೂಡ ಯಾರಿಗೂ ಗೊತ್ತೇ ಆಗಲ್ಲ ಇವು ಕೊಲೆ ಆಗಿದ್ದಾಳೆ, ಈ ಥರ ಪೀಸನ್ನು ಕಟ್ ಮಾಡಿದ್ದಾನೆ, ಈ ಥರ ಮುಚ್ತಿದ ನಂತರ ಯಾರಿಗೂ ಗೊತ್ತಾಗಲ್ಲ. ತಂದೆ ಮಗಳಿಗೆ ಫೋನ್ ಹಚ್ತಿರ್ತಾನೆ, ಎಲ್ಲ ಒಂದು ಚೂರು ಕಾಂಟ್ಯಾಕ್ಟಲ್ಲಿರಲ್ಲ, ಫೋನೆಲ್ಲ ಸ್ವಿಚ್ ಆಫ್ ಅಂತ ಬರ್ತಿರುತ್ತೆ. ಎಲ್ಲೋದ್ಲು ಮಗಳು, ಏನಾದ್ಲು ಅಂತೇಳಿ ಆ ಶ್ರದ್ಧಾ ಇರತ್ತಲ್ಲ ಅವ್ರ ಫ್ರೆಂಡ್ಸ್ಗೆಲ್ಲ ಕೇಳ್ತಾರೆ, ಎಲ್ಲೋದ್ಲು ಮಗಳು, ಏನಾಗ್ದು ಅಂತೇಳಿ. ಅವ್ರು ಹೇಳ್ತಾರೆ 1.5 ಮಂತ್ ಆಯಿತು ಅಂಕಲ್ ನಮ್ಮ ಹತ್ರ ಕಾಂಟ್ಯಾಕ್ಟಲ್ಲಿ ಇಲ್ಲ ಅವರು, ಹಾಗೆ ಹಿಂಗೆ ಅಂತೇಳಿ ಏನೋ ಒಂದು ಹೇಳ್ಬಿಡ್ತಾರೆ. ಸರಿ ಬಿಡಮ್ಮ ಅಂತೇಳಿ ಕೊನೆಗೂ ತಂದೆ ಪೊಲೀಸ್ ಮೆಟ್ಲೆ ಇರ್ತಾನೆ, ನನ್ನ ಮಗಳು ಕಾಣಿಸ್ತಿಲ್ಲ ಅಂತೇಳಿ. ಆವಾಗ ಪೊಲೀಸ್ ಅವರು ಇಮಿಡಿಯೇಟಾಗಿ ಇನ್ವೆಸ್ಟಿಗೇಷನನ್ನು ಶುರು ಮಾಡ್ತಾರೆ. ನಿಮ್ಮ ಮಗಳು ಎಲ್ಲೋದ್ಲು, ಏನು ಮಾಡಿದ್ಲು, ಯಾರ ಜೊತೆ ಇದ್ಲು ಅಂತ ಕೇಳಿದಾಗ ಅವನ್ನೆಲ್ಲ ಕಂಪ್ಲೀಟಾಗಿ ಹೇಳ್ತಾನೆ. ಸ್ತಾಬನು ಅವ್ನ ಜೊತೆ ಇದ್ದರು, ಹಿಂಗೆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದರು ಅಂದರೆ ಆವಾಗ ಫುಲ್ ಕಂಪ್ಲೀಟಾಗಿ ಇಲ್ಲಸ್ಟ್ರೇಷನ್ ಮಾಡಿದಾಕರ ಇವನು ಬಾಯ್ಬಿಡ್ತಾನೆ. ಇವಳಿಗೆ ನಾನು ಸೈಜ್ ಕೊಟ್ಟಿದ್ದೀನಿ, 35 ಪೀಸ ಕಟ್ ಮಾಡಿದ್ದೀನಿ, ಆ ರೆಫ್ರಿಜಿರೇಟರ್ಗೆ ಹಾಕಿ 18 ದಿನಗಳ ಕಾಲ ಒಂದೊಂದಾಗಿ ಮುಚ್ಚಿಟ್ಟಿದ್ದೀನಿ ಅಂತೇಳಿ ಹೇಳ್ತಾರೆ. ಟಾಪ್ ಸ್ಕ್ವಾಡನ್ನು ಕರ್ಕೊಂಡ್ಬಿಟ್ಟು ಆ ಪ್ಲೇಸ್ಗಳನ್ನೆಲ್ಲ ಬುಡಿಕೆರಿಸ್ತಾರೆ. ಅಲ್ಲೆಲ್ಲ ಬರೀ ಬೋನ್ ಪೀಸ್ಗಳು ಅಷ್ಟೇ ಸಿಗ್ತವೆ, ಅವ್ರ ಬಾಡಿಗೆ ಏನೂ ಸಿಗಲ್ಲ, ಮಾಂಸಗಳು ಏನೂ ಸಿಗಲ್ಲ, ಬರೀ ಬೋನ್ಸ್ ಅಷ್ಟೇ ಸಿಗುತ್ತೆ. ಆ ಬೋನ್ಸನ್ನು ತೊಗೊಂಡ್ಬಂದ್ಬಿಟ್ಟು ಲ್ಯಾಬಲ್ಲಿ DNA ಟೆಸ್ಟ್ ಮಾಡಿದಾಕರ ಈ ಬೋನ್ಸು ಇವುದೇ ಅಂತೇಳಿ ಗೊತ್ತಾಗುತ್ತೆ. ಅವಳ ತಲೆನೂ ಕೂಡ ಸಿಗಲ್ಲ, ಆ ಥರ ಕಟ್ ಮಾಡಿರ್ತಾನೆ. ಎಷ್ಟು ಕುರಿ ಇದೆ ಅಲ್ಲ,